ನಿತ್ಯಂ ಸದೋಪಾಸ್ಮಹೇ. ಯಾವುದೀಗ ಅಸತ್ಯಮ ಅದು ಮುಗೀತೀಗ ನೋಡಿ. ಇದೆಲ್ಲ ಕೆಲವು ಪ್ರಶ್ನೆ ಉತ್ತರ ಸಿಗುತ್ತಿಲ್ಲ. ಟೀಕಾರಾಯರು ಚಾಂದೋಗ್ಯ ಭಾಷೆ ಅದಕ್ಕೆ ಯಾವುದು ಟೀಕಾ ಬರೋದಿಲ್ಲ. ಉದಾಹರಣೆ ಯಾವುದಕ್ಕೂ ಬರೋದು. ಈಶಾವಾಸ್ಯ ಎಷ್ಟು ಎರಡೇ ಬರೆದಿಲ್ಲ. ಉಳಿದಕ್ಕೆ ಯಾಕೆ ಬರೋದಿಲ್ಲ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ ಬೇರೆ ಸುಧಾರಲ್ಲಿ ಬಂದೋಗ್ಬಿಟ್ಟಿದೆ. ಇದು ಆಚಾರ್ಯ ಮಾಡಿಬಿಟ್ಟಿದ್ದಾರೆ ಈಗಾಗಲೇ. ಅದಕ್ಕೆ ಇಲ್ಲಿ ಅರ್ಥ ಬರೆದುಬಿಟ್ಟಿದ್ದಾರೆ. ಇದರಲ್ಲಿ ಸೇರಿಸ್ಬೇಕು, ಅವಾಗ ಅದು ಭಾಷೆನೂ ಆಗಿಬಿಡುತ್ತೆ. ಟೀಕಾರ ಬರೋದಿಲ್ಲ ಅಂತ ಆಗಲ್ಲ, ಆಗ ಅದು ಟೀಕಾ ಆಗಿಬಿಡುತ್ತೆ. ಅರ್ಥ ಆಯ್ತಾ? ಇದನ್ನು ಬಿಟ್ಟು ಬರೋದಿಲ್ಲ ಅಷ್ಟೇ. ಬೇರೆ ಕಡೆ ಬರದಾಗಿದೆ, ಬರೋದಿಲ್ಲ ಏನು ಮಾಡ್ಬೇಕು ಅದಕ್ಕೆ? ಇದು ಆಚಾರ್ಯ ಡಿಸ್ಕಷನ್ ಅಲ್ಲೂ ಕೂಡ ಮಾಡಿದ್ದಾರೆ. ಈಗ ಚಾಂದೋಗ್ಯ ಫುಲ್ ಬಂದೋಯ್ತು. ಆಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಆರಿಸ್ಕೊಂಡು ಮಾಡ್ತಾ ಇದ್ದಾರೆ. ಆದ್ದರಿಂದ ತೈತರಿಯ ಬಂದೋಯ್ತು, ಚಾಂದೋಗ್ಯ ಬಂತು, ಬೃಹದಾರಣ್ಯ ಬಂತು. ಇವೆಲ್ಲ ಅಲ್ಲಿ ಬಂದಿರೋದ್ರಿಂದ ಡಿಸ್ಕಸ್ ಮಾಡೋ ಅಂಶಗಳೆಲ್ಲ ಬಂದಿವೆ. ಉಳಿದ ಅರ್ಥ ನಿಮಗೆ ಸಂಸ್ಕೃತ ಬಂದರೆ ತಿಳಿಯುತ್ತೆ ಅಷ್ಟೇ. ಅದಕ್ಕೆಲ್ಲ ಇದು ಹೇಳಬೇಕಾಗಿಲ್ಲ, ಅದನ್ನು ಹೇಳೋದಿಲ್ಲ ಅವರು. ಇಲ್ಲೆಷ್ಟು ತಿಳಿತೀಗ ಏನಂತ ಅಸತ್ಯ ಎಲ್ಲ ಹೇಳಿಬಿಟ್ಟು ಎಂದೂ ಕೂಡ ಏನಲ್ಲ ಪ್ರಪಂಚೋ ಹಿರಿ ವಿದ್ಯೇತ ನಿವರ್ತೇತ ರಸಂಶಯ ನೀವು ತಿಳ್ಕೊಂಡ ಅರ್ಥ ಅಲ್ವೇ ಅಲ್ಲ ಅಂತ ಹೇಳಿ ತಿಳಿಸಿ ಅಲ್ಲಿ ಮುಕ್ತಾಯ ಮಾಡ್ತಾರೆ. ಅಸತ್ಯಮ ಪ್ರತಿಷ್ಠಂತೆ ಎಲ್ಲೋಯ್ತು. ಅತಃ ಸತ್ಯತಾ ವಿಷಯವಿದಂ ವಾಕ್ಯಂ. ಜಗತ್ ಸತ್ಯತ್ವ ಸಮರ್ಥನೆ ಮಾಡಲಿಕ್ಕೆ ವಾಕ್ಯನೇ ಹೊರತಿದ್ದು. ಬ್ರಹ್ಮ ಒಂದೇ ಸತ್ಯ, ಜಗನ್ಮಿಥ್ಯ ಅಂತ ಹೇಳೋದಕ್ಕೆ ಹೊರಟಿದ್ದಲ್ಲ ಅಂತ ಹೇಳ್ತಾರೆ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರಣೀಶ್ವರಂ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ ಇತಿ ನಿಂದನಾಚ್ಯ ವಿದ್ಯಾ ಆತ್ಮನಿ ಭಿದಾಬೋಧ. ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋ ಅಲ್ಪಬುದ್ಧಯ. ಇವರೆಲ್ಲ ಅಸತ್ಯ ಇಲ್ಲಿ ಹೇಳಲಿಲ್ಲ, ಅಲ್ಲ ಹೇಳಬಾರ್ದು ಅಂತ ಖಂಡನೆ ಮಾಡಿದ್ದು ತೋರಿಸ್ತಾರೆ. ಈಗ ಜಗತ್ತು ಅಸತ್ಯ ಅಂತ ಯಾರು ಹೇಳ್ತಾರೋ ಅವರು ಎಂದೂ ಒಳ್ಳೆ ಗತಿ ಹೊಂದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇನ್ನೂ ಕನ್ಫರ್ಮ್ ಆಯ್ತಾಗ ಅಂದರೆ ಸತ್ಯತ್ವ ಸಮರ್ಥನೆ, ಅಸತ್ಯತ ನಿರಾಕರಣೆ ಎರಡು ಆಗಿದ್ದರಿಂದ ಜಗತ್ ಸತ್ಯತ್ವ ಪೂರ್ತಿ ಗಟ್ಟಿಯಾಗಿ ಇತಿ ನಿಂದನಾಚ್ಯ ವಿದ್ಯಾತ್ಮನಿ ಭಿದಾಬೋಧ. ಇನ್ನೊಂದು ಭಾಗವತದ ವಾಕ್ಯ ಇದೆ. ಉದ್ಧವ ಪ್ರಶ್ನೆ ಕೇಳ್ತಾರೆ, ಕಾ ವಿದ್ಯಾ? ವಿದ್ಯಾ ಅಂದರೆ ಏನು? ವಿದ್ಯಾತ್ಮನಿ ಭಿದಾಬೋಧ. ಜೀವಾತ್ಮ ಪರಮಾತ್ಮ ಭೇದ ಹೇಳೋದೇ ವಿದ್ಯಾ. ಅಂದರೆ ದ್ವೈತ ಒಂದೇ ವಿದ್ಯೆ ಆಯಿತು, ಅದ್ವೈತ ವಿದ್ಯೆ ಆಗಲೇ ಇಲ್ಲ ಅಂತ ಅರ್ಥ. ದ್ವೈತವೇ ವಿದ್ಯೆ. ಅವರೇನು ಮಾಡ್ತಾರೆ ಗೊತ್ತಾ? ವಿದ್ಯಾತ್ಮನಿ ಭೇದ ಅಬೋಧ ಅಂತ ಬಿಡಿಸ್ತಾರೆ. ಯೋಚನೆ ಇಲ್ಲ. ಆತ್ಮನಿ ಪರಮಾತ್ಮನಿ ಭೇದಾಭಾವ ಸ್ವಗತ ವಿವೃತ್ತಿ ತತ್ವ. ಅದು ಏನು ಮಾಡಿದ್ರೆ ನಮಗೆ ಬಂದುಬಿಡುತ್ತೆ. ಆಚರಿಸಿದ ಸ್ಪೆಷಾಲಿಟಿ ಏನು ಗೊತ್ತಾ? ಈ ಅಹಂ ಬ್ರಹ್ಮ ಇದನ್ನ ಕೊಳ್ಳಿ ಅದ್ವೈತದ ವಾಕ್ಯನೇ ಇಟ್ಕೊಂಬೇಡ. ದ್ವೈತ ಅರ್ಥ ಒಳಗೆ ಬರ್ತದಲ್ಲ. ಅರ್ಥ ಆಯ್ತಾ? ಆಗ ಏನಂತಿದೆ? ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮ ಇವ ನಾಪರ. ಅಷ್ಟೇ, ಸಿಂಪಲ್ ಅದು. ಬ್ರಹ್ಮ ಸತ್ಯಂ, ಸತ್ಯಂ ಹೇಳಿದ್ದಾರೆ. ಸತ್ಯಂ ಅಂದರೆ ಸೃಷ್ಟಿಯಾದ ಅಷ್ಟಕರ್ತ. ಬ್ರಹ್ಮ ಸೃಷ್ಟಿಯಾದ ಅಷ್ಟಕರ್ತ ಪರಮಾತ್ಮ ಒಬ್ಬನೇನೆ. ಈ ಸತ್ಯ ಅಲ್ಲ ಅದು. ಜಗನ್ಮಿಥ್ಯ, ಜಗತ್ತಿಗೆ ಗುಣಗಳೆಲ್ಲ ಇಲ್ಲ. ಜಗತ್ತಲ್ಲಿ ಏನಿಲ್ಲ? ಸ್ವಾತಂತ್ರ್ಯಾದಿಗಳೆಲ್ಲ ಮಿಥ್ಯ. ಸತ್ಯತ್ವಾದಿಗಳು ಜಗತ್ ಪ್ರವರ್ತಕಾತ್ವಾದಿಗಳೆಲ್ಲ ಮಿಥ್ಯ. ಮತ್ತು ಜೀವೋ ಬ್ರಹ್ಮೈವ ನಾಪರ. ಜೀವ ಯಾರು ಅಂದರೆ ಬ್ರಹ್ಮೈವ ಬ್ರಹ್ಮಣಿ ಏವ ಸಪ್ತಸು ಪ್ರಥಮ. ಪರಮಾತ್ಮ ಹೃದಯದಲ್ಲಿರೋದು ಬೇರೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮಾಡಬೇಕು ಅವನಾಗ? ಪೂಜಿತ ಆಗೋದಿಲ್ಲ. ಹೀಗಾಗಿ ಅವ್ರು ಎಂಥ ವಾಕ್ಯ ಬೇಕಾದ್ರೂ ಕೊಡಿ, ಯಾವ ಮತದ ವಾಕ್ಯ ಬೇಕಾದ್ರೂ ಕೊಡಿ. ಅರ್ಥ ಆಯ್ತಾ? ಅದು ಅರ್ಥ ಮಾಡಕ್ಕೆ ಬರೋದು. ಈ ರೀತಿ ಯಾವುದಕ್ಕೂ ಮಾಡೋಕ್ಕೆ ಬರೋದು. ಅದಕ್ಕೆ ಪೂರ್ಣ ಪ್ರಜ್ಞತ್ವ. ಅದಕ್ಕೆ ಆಚಾರ್ಯ ಎಲ್ಲ ಜ್ಞಾನಿಗಳ ಬಗ್ಗೆ ಹೇಳಬೇಕಾದ್ರೆ ಸರ್ವಜ್ಞತಾ ಮಾಪ ಅಂದ್ಬಿಡ್ತಾರೆ. ಸರ್ವಜ್ಞನಾಗಿಬಿಟ್ಟ ಅಂತ ಹೇಳ್ತಾರೆ. ಸರ್ವಜ್ಞ ಎಲ್ಲರೂ ಸರ್ವಜ್ಞರಾಗೋದು ಏನರ್ಥ ಅಂದರೆ ಅವ್ರ ಮಟ್ಟಿ ಎಲ್ಲದನ್ನೂ ತಿಳ್ಕೊಂಡಾಯ್ತು ಬಂದ್ಬಿಡುತ್ತೆ. ಈಗ ಜ್ಞಾನೇನ ಸರ್ವಜ್ಞಾನಂ ಅಂತ ಹೇಳಿದ್ರಲ್ಲ, ಬ್ರಹ್ಮಜ್ಞಾನ ಬಂತು ಅಂದರೆ ಉಳಿದೆಲ್ಲ ಅರ್ಥ ಆಯಿತು ಅಂತ. ಆ ಅನುಭವ ತಂದುಕೊಡೋದು ಇದು. ಈ ಶಾಸ್ತ್ರಾಧ್ಯಯನ ಮಾಡಿದಾಗ ಆ ಪರ್ಫೆಕ್ಷನ್ ಬರೋದು. ಅದನ್ನು ತೋರಿಸಿದ್ದಕ್ಕೆ ರಾಯರಂಥವ್ರು ಏನು ವಿಷಯ ಸರ್ವವಿದ್ಯಾ ಪ್ರವೀಣವನ್ನು ಇದು ಅರ್ಥ. ಅದಕ್ಕೀಗ ಯಾಕೆ ಸರ್ವವಿದ್ಯಾ ಪ್ರವೀಣರು ಅಂದರೆ ಹೇಳಿದ್ದಾರೆ. ಈಗ ಒಂದು ತಿಳ್ಕೊಂಡು ಎಲ್ಲ ತಿಳ್ಕೊಂಡಾಗ ಆಗುತ್ತೆ ಅಂದರೆ ಸರ್ವ ಐತಿ ವಿಷ್ಣು, ಸರ್ವವಿದ್ಯಾ ಬ್ರಹ್ಮವಿದ್ಯಾ ಬಂದಮೇಲೆ ಎಲ್ಲ ಬಂದಂತೆ ಲೆಕ್ಕ ಅಂತ. ಅವ್ರು ಬಂದೇ ಬಿಡ್ತು. ಅವರಿಗೆಲ್ಲ ಬಂದಂತೆ ಆಗಲಿಲ್ಲ, ಆ್ಯಕ್ಚುಲಿ ಏನಾಯಿತು? ಬಂದೇ ಬಿಡ್ತು. ಆದ್ದರಿಂದ ಅದು ಭಾರಿ ಗ್ರೇಟ್. ತಮ್ ಯದ ವಿದ್ಯಾತ್ಮನಿ ಭಿದಾಬೋಧ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಇತ್ಯಾದಿ ಭೇದ ಜ್ಞಾನಸ್ಯ ಪ್ರಶಂಸನಾಚ್ಯ. ಮತ್ತೆ ಹೇಳ್ತಾರೆ, ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ. ಚೆನ್ನಾಗಿದೆ ಹೇಳಿ ವಾಕ್ಯ. ದೇವರನ್ನು ನೋಡ್ತಾನೆ ಅಂತ ಹೇಳಲಿಲ್ಲ. ದೇವರನ್ನು ಯಾವಾಗ ನಮ್ಮಿಂದ ಬೇರೆ ಅಂತ ನೋಡ್ತಾನೆ ಅವಾಗ ಉದ್ಧಾರ ಆಗ್ತಾನೆ. ಅರ್ಥಾತ್ ದೇವರನ್ನ ಏನಂತ ನೋಡಬೇಕು? ಬೇರೆ ಅಂತ ನೋಡಬೇಕು, ಅವಾಗ ಉದ್ಧಾರ ಆಗ್ತಾನೆ. ಅನ್ಯಮೀಶಂ ದೃಷ್ಟ, ನಮ್ಮಿಂದ ಭಿನ್ನನಾದವನ್ನೇ ನಮ್ಮೇ ದೇವರಾಗಿದ್ದರೆ ನೋಡ್ಕೊಂಡು ಆಗಿದೆಯಲ್ಲ ನಮ್ಮನೀಗಾಗಲೇ. ನಮ್ಮ ನೋಡ್ಕೊಂಡು ಆಗಿದೆ. ಇಷ್ಟೊತ್ತು ಏನಾಗಿರ್ಬೇಕಾಗಿತ್ತು? ಮುಕ್ತಿಗೆ ಹೋಗಿರಬೇಕಾಗಿತ್ತು, ಸಂಸಾರಕ್ಕೆ ಬರಲೇಬಾರ್ದಾಗಿತ್ತು ಕೂಡ.
ಇತಿ ಪ್ರಶಂಸನಾಚ್ಯ ಅಥವಾ ಪ್ರಶಂಸೆ ಮಾಡಿದ್ದಾರೆ. ಅನ್ಯ ಭೇದ ಜ್ಞಾನ ಪ್ರಶಂಸೆ ಮಾಡ್ತಾರೆ, ಅಭೇದ ಜ್ಞಾನ ನಿಂದೆ ಮಾಡ್ತಾರೆ. ಅಥೋ ಅಸನಾನ್ವಿತತ್ವಾಚ್ಚ ಅಸ್ಮೀತಿ ಭಗವನ್ನಾಮ ಏವ ಏತತ್. ಆದ್ದರಿಂದ ಅಸ್ಮಿ ಎಂಬುದು ಕೂಡ ದೇವ್ರ ಹೆಸರು. ಅಸನ ಅಂತ ಹೇಳಿದ್ರೇನು ಇರುವಿಕೆ, ಮಿತ ಅಂದರೆ ಸರ್ವಜ್ಞ. ದೇವರು ಎಲ್ಲ ಕಡೆ, ಆಕಾಶ ಎಲ್ಲ ಕಡೆ ಇದೆ, ಸರ್ವಜ್ಞ ಅಲ್ಲ ಅದು. ದೇವರು ಎಲ್ಲ ಕಡೆ ಹೇಗಿದ್ದಾನೆ, ಸರ್ವಜ್ಞನಾಗಿಯೇ ಇದ್ದಾನೆ. ಇದು ಗ್ರೇಟ್. ಅದಕ್ಕೆ ಅಸ್ಮಿ ಶಬ್ದಕ್ಕೆ ಅರ್ಥ ಅಸನಾನ್ ಮಿತೇಶ್ಚೈವ. ಅಸನಾತ್ ಮಿತತ್ವಾಚ್ಚ ಅಸ್ಮೀತಿ ಭಗವನ್ನಾಮ. ಅಹಂ ಬ್ರಹ್ಮ, ಅಹಂ ಭಗವಂತನ ಹೆಸರು, ಅಹೇಯ ಬ್ರಹ್ಮ ಭಗವಂತನ ಹೆಸರು, ಅಸ್ಮಿ ಭಗವಂತನ ಹೆಸರು. ಅಂದಮೇಲೆ ವಿಷ್ಣು ಸಹಸ್ರನಾಮದಾಗ ಆಯ್ತದ. ನಾವು ಬ್ರಹ್ಮ ಅಂತ ಅರ್ಥ ಆಗಲೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಆದ್ದರಿಂದ ಇದು ಎಲ್ಲಿಂದ ಅಲ್ಲಿಂದ ಶುರುವಾಗಿತ್ತು, ಇಲ್ಲಿಗೆ ಅದರ ಉಪಸಂಹಾರ. ಆ ವಿಷಯ ಮುಗಿಸಿ ಮುಂದೆ ಹೇಳ್ತಾರೆ. ಆಮೇಲೆ ಮುಗಿತು, ಅದಕ್ಕೆಲ್ಲ ಏನಿಲ್ಲ ಅಲ್ಲ. ಮುಂದೆ ಭಾಷ್ಯ ಬರೋದು ಆಮೇಲೆ. ಭಾಷ್ಯ ಮುಗಿ ಉಪನಿಷತ್ತೆಲ್ಲ ಇದೆ ಅಲ್ಲಿ ಹೇಳೋ ವಿಷಯ ಖಂಡಾರ್ಥ ರಾಯರು ಬರೆದು ಬಿಡ್ತಾರೆ. ಅದಕ್ಕೆಲ್ಲ ಭಾಷ್ಯ ಮುಂದೆ ವಿನರ್ಜ ಆ ವಿಷಯನೇ ಮುಗಿದೋಯ್ತರಿಗೆ. ಏಕವಿಂಶ ಖಂಡ, ಆ ಖಂಡ ಮುಗಿದು ಮುಂದಿನ ಖಂಡ ಶುರುವಾಗುತ್ತೆ. ಅದು ನಾಳೆ. ಅಷ್ಟೇ. ಇದು ಇಷ್ಟೊತ್ತಾಗಿದ್ದು ಭಾಳ ಡಿಫಿಕಲ್ಟ್ ಭಾಗ ಇದೆ. ಅರ್ಥ ಆಯ್ತಾ? ಇನ್ನು ಮುಂದೆ ಕಥೆಗಳು ಬರುತ್ತೆ, ಅಲ್ಲಿ ಅರ್ಥ ಬರುತ್ತೆ. ಡಿಫಿಕಲ್ಟ್ ಭಾಗ ಪೂರ್ತಿ ಹೋಗೋದೇ ಇಲ್ಲ. ಅದು ಬಟ್ಟೆ ಹತ್ತಬೇಕಾದ್ರೆ ಎಷ್ಟೇ ಪ್ಲೇನ್ ಬಂದರೂ ನಾಲ್ಕು ಲೈನ್ ಬಂದು ಮತ್ತೆ ಹೊತ್ತದೆ. ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಂ, ಏನ ಸರ್ವೇಂದ್ರಿಯ ಪ್ರೇರಕೆ